ಹೇ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮಾಡ್ಯೂಲ್ 4 ದಟ್ ಯೂನಿಟ್ 13 ಗ್ಲೋಬಲ್ ಟ್ರೇಡ್ ಎನ್ವೈರನ್ಮೆಂಟ್ ನೋಡೋಣ. ಓಕೆ, ಗ್ಲೋಬಲೈಸೇಷನ್ ಅಂದ್ರೇನು, ಗ್ಲೋಬಲೈಸೇಷನಿಂದ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಗ್ಲೋಬಲೈಸೇಷನ್ ರೆಫರ್ಸ್ ಟು ದ ಪ್ರೊಸೆಸ್ of integration of the world into one huge market. Globalization happens through trade in goods and services, movement of capital, flow of finance, flow of technology and labor. ಏನಂತೆ ಲೇಬರ್ ಏನೇನು ಫ್ಲೋ ಆಗ್ಬೋದು? ಲೇಬರ್, ಟೆಕ್ನಾಲಜಿ, ಕ್ಯಾಪಿಟಲ್, ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಫಿನಾನ್ಸ್, ಏನು ಬೇಕಾದ್ರೂ ಮೂಮೆಂಟ್ ಆಗ್ಬೋದು. ದಿಸ್ ರೆಫರ್ಸ್ ಟು ದ ಪ್ರೊಸೆಸ್ ಆಫ್ ಇಂಟಿಗ್ರೇಷನ್ ಆಫ್ ದ ವರ್ಲ್ಡ್ ಇಂಟು ಒನ್ ಹ್ಯೂಜ್ ಮಾರ್ಕೆಟ್, ರೈಟ್? ದಟ್ ಈಸ್ ಕಾಲ್ಡ್ ಆಸ್ ಗ್ಲೋಬಲೈಸೇಷನ್. ಇಂಪ್ಯಾಕ್ಟ್ ಗ್ಲೋಬಲೈಸೇಷನ್ ಆನ್ ಇಂಡಿಯಾ, ಸ್ಟಾಬಿಲಿಟಿ ಇರ್ಬೋದು, ಪ್ರೊಡಕ್ಟಿವಿಟಿ ಇರ್ಬೋದು, ಕಾಸ್ಟ್ ಅಕೌಂಟಿಂಗಲ್ಲಿ ಕಾಸ್ಟ್ ರಿಡಕ್ಷನ್ ಮಾಡಿರ್ಬೋದು, ಚೀಪ್ ಲೇಬರ್, ಲೋ ಕಾಸ್ಟ್, ಎಕ್ಸ್ಪೋರ್ಟ್ ಇಂಡಸ್ಟ್ರಿ, ಇಂಪೋರ್ಟ್ಸ್ ಇಂಡಸ್ಟ್ರಿ, ಮಾರ್ಕೆಟ್ ಸ್ಟ್ರಕ್ಚರ್, ಮಾರ್ಕೆಟ್ ಕಾನ್ಸಂಟ್ರೇಷನ್ ಆಫ್ ದ ಟಾಪ್ 10 ಕಂಪನೀಸ್, ಕಾರ್ಪೊರೇಟ್ ಸೈಜ್ ಆ್ಯಂಡ್ ಸ್ಪ್ರೆಡ್, okay, industrial diversification, takeover, domestic and abroad, impact on the small size industries, okay, so small scale industries. So ಇದೆಲ್ಲ ಏನಾಗುತ್ತೆ, ಇಂಪ್ಯಾಕ್ಟ್ ಆನ್ ದ ಆಫ್ ಗ್ಲೋಬಲೈಸೇಷನ್ ಆನ್ ದ ಇಂಡಿಯನ್ ಇಂಡಸ್ಟ್ರಿಯಲ್ ಸೆಕ್ಟರ್. ಪ್ರಾಫಿಟಬಿಲಿಟಿ, ಪ್ರೊಡಕ್ಟಿವಿಟಿ, ಕಾಸ್ಟ್ ಅಕೌಂಟಿಂಗ್, ಕಾಸ್ಟ್ ರಿಡಕ್ಷನ್, ಎಕ್ಸ್ಪೋರ್ಟ್ ಆ್ಯಂಡ್ ಇಂಡಸ್ಟ್ರಿ, ಇಂಪೋರ್ಟ್ ಆ್ಯಂಡ್ ಇಂಡಸ್ಟ್ರಿ, ಮಾರ್ಕೆಟ್ ಸ್ಟ್ರಕ್ಚರ್, ಮಾರ್ಕೆಟ್ ಕಾನ್ಸಂಟ್ರೇಷನ್ ಆಫ್ ಟಾಪ್ 10 ಕಂಪನೀಸ್, ಕಾರ್ಪೊರೇಟ್ ಸೈಜ್ ಆ್ಯಂಡ್ ಸ್ಪ್ರೆಡ್, ಇಂಡಸ್ಟ್ರಿಯಲ್ ಡೈವರ್ಸಿಫಿಕೇಷನ್, ಟೇಕ್ ಓವರ್, ಡೊಮೆಸ್ಟಿಕ್ ಆ್ಯಂಡ್ ಅಬ್ರಾಡ್, ಇಂಪ್ಯಾಕ್ಟ್ ಆನ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. So next, coming to the economic impact of the globalization in India. ಓಕೆ, ಇಕಾನಮಿ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಗ್ಲೋಬಲೈಸೇಷನಿಂದ ಅಂತಂದರೆ, ಮಲ್ಟಿಲ್ಯಾಟ್ರಲ್ ಅಗ್ರಿಮೆಂಟ್ಸ್, ಓಕೆ, in trade taking on such new agendas as environmental and social conditions. Multilateral agreements in trade taking on such new agendas as environmental and social conditions. New multilateral agreement for services, intellectual properties irbodu, communications irbodu, more binding on the national government than the previous agreement. Market economic policies spreading around the world with greater privatization and liberalization than earlier decades. Growing global marketing services, people, medical advice, software, ರೈಟಿಂಗ್, ಪ್ರಾಸೆಸಿಂಗ್, ಇವರೆಲ್ಲವೂ ಕೂಡ ಇನ್ವಾಲ್ವ್ ಆಗ್ತಾಯಿದ್ದಾರೆ. ಸೊ ದಿಸ್ ಇಸ್ ದ ಇಂಪ್ಯಾಕ್ಟ್ ಆಫ್ ಗ್ಲೋಬಲೈಸೇಷನ್ ಆನ್ ದ ಎಕಾನಮಿ. ಮಲ್ಟಿಲ್ಯಾಟ್ರಲ್ ಅಗ್ರಿಮೆಂಟ್ಸ್ ಆಗ್ತಾ ಇದೆ, ಮಲ್ಟಿಲ್ಯಾಟ್ರಲ್ ಅಗ್ರಿಮೆಂಟ್ಸ್ ಫಾರ್ ಸರ್ವಿಸಸ್, ಇಂಟೆಲೆಕ್ಚುವಲ್ ಪ್ರಾಪರ್ಟೀಸ್, ಕಮ್ಯುನಿಕೇಷನ್ಸ್ಗೆ ಆಗ್ತಾ ಇದೆ. ಗ್ರೇಟರ್ ಪ್ರೈವೇಟೈಸೇಷನ್, ಲಿಬರಲೈಸೇಷನ್ ಆಗ್ತಾ ಇರೋದ್ರಿಂದ ಮಾರ್ಕೆಟ್ ಎಕನಾಮಿಕ್ ಪಾಲಿಸೀಸು ಈಸಿಯಾಗಿ ಫುಲ್ ವರ್ಲ್ಡಲ್ಲಿ ಸ್ಪ್ರೆಡ್ ಆಗ್ತಾ ಇದೆ, ರೈಟ್? ದೆನ್ ಇಂಪ್ಯಾಕ್ಟ್ ಆಫ್ ಗ್ಲೋಬಲೈಸೇಷನ್ ಆನ್ ಬಿಸ್ನೆಸ್ ಇನ್ ಇಂಡಿಯಾ. ಬಿಸ್ನೆಸ್ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ? ಇಂಡಿಯಾ ಹ್ಯಾಸ್ ಅ ಕನ್ಸ್ಯೂಮರ್ ಬೇಸ್ ಆಫ್ 1.14 ಬಿಲಿಯನ್ ಪೀಪಲ್. ಇಂಡಿಯಾ ಇಸ್ ದ ಥರ್ಡ್ ಲಾರ್ಜೆಸ್ಟ್ ಗ್ಲೋಬಲ್ ಟೆಲಿಕಾಮ್ ಮಾರ್ಕೆಟ್, ದಟ್ ಇಸ್ 0.3 ಮಿಲಿಯನ್ 1996 ಟು 250 ಮಿಲಿಯನ್ ಆಗಿದ್ದಾರೆ ಅಂತ ಹೇಳಿದೆ. ಇವೆಲ್ಲ ಡೇಟಾಸ್ ಆಲ್ಮೋಸ್ಟ್ 5-10 ಇಯರ್ಸ್ ಹಳೆಯದಿರುತ್ತೆ ಫ್ರೆಂಡ್ಸ್. ಓಕೆ, ಇಂಡಿಯಾ ಆ್ಯಡ್ ಓವರ್ 200 ಶಾಪಿಂಗ್ ಮಾಲ್ಸ್ ಇನ್ 2010 ಆ್ಯಂಡ್ 715 ಇನ್ 2015. Second largest two-wheeler market, fourth largest commercial vehicle market, 11th largest passenger car market, expected to be 7th largest automobile market by 2016. ಅಂದರೆ ಇದು 2015 ಡೇಟಾ. ಓಕೆ, ಸೊ ಇಟ್ಸ್ ಆಲ್ಮೋಸ್ಟ್ 8 years ಓಲ್ಡ್ ಡೇಟಾಸ್. ಓಕೆ, ಅಲ್ಲಿ ಬುಕ್ಸಲ್ಲಿ ಅಷ್ಟು ಕ್ವಿಕ್ಕಾಗಿ ಅಪ್ಡೇಟ್ ಮಾಡಿರಲ್ಲ. ಟೆಕ್ನಾಲಜಿಕಲ್ ಆ್ಯಂಡ್ ಕಲ್ಚರಲ್ ಇಂಪ್ಯಾಕ್ಟ್ ಆಫ್ ದ ಗ್ಲೋಬಲೈಸೇಷನ್ ಇನ್ ಇಂಡಿಯಾ. ಗ್ಲೋಬಲೈಸೇಷನಿಂದ ಟೆಕ್ನಾಲಜಿಕಲ್ ಕಲ್ಚರಲ್ ಫೀಲ್ಡಲ್ಲಿ ಯಾವ ಥರ ಇಂಪ್ಯಾಕ್ಟ್ ಆಗಿದೆ? ಅಕ್ಸೆಸ್ ಟು ಟೆಲಿವಿಷನ್ ಗ್ರೀವ್ ಫ್ರಮ್ 20% to 90%. ಎಲ್ಲರ ಮನೇಲೂ ಟಿ ವಿಗಳು ಬಂದಿದ್ದಾವೆ. ಓಕೆ, ಇಂಟರ್ನೆಟ್ ಫೆಸಿಲಿಟಿ ಸಿಗ್ತಾ ಇದೆ ಅರ್ಬನ್ ಆ್ಯಂಡ್ ರೂರಲ್ ಏರಿಯಾಸಲ್ಲಿ. ಗ್ಲೋಬಲ್ ಫುಡ್ ಚೈನ್ ಇದೆ, ರೆಸ್ಟೋರೆಂಟ್ಸ್ ಇದೆ. ಓಕೆ, ಲ್ಯಾವಿಶ್ ಮಲ್ಟಿಪ್ಲೆಕ್ಸ್ ಮೂವಿ ಹಾಲ್ಸ್, ಬಿಗ್ ಶಾಪಿಂಗ್ ಮಾಲ್ಸ್, ಹೈ ರೈಸ್ ರೆಸಿಡೆನ್ಷಿಯಲ್ ಹೌಸಸ್ ಎಲ್ಲ ಆಗಿದೆ. ಟೆಲಿಕಮ್ಯುನಿಕೇಷನ್ ಆ್ಯಂಡ್ ಸಾಫ್ಟ್ವೇರ್ ಇಂಡಸ್ಟ್ರೀಸ್, ಎಂಟರ್ಟೈನ್ಮೆಂಟ್ ಸೆಕ್ಟರ್, ಫೇಮಸ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್, ಗುಸ್ಸಿ ಇರ್ಬೋದು, ಅರ್ಮಾನಿ, ನೈಕ್. ಓಕೆ, ಇನ್ವೆಸ್ಟಿಂಗ್ ಇನ್ ಇಂಡಿಯಾ, ಇವರೆಲ್ಲರೂ ಕೂಡ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ದೀಸ್ ಆರ್ ಆಲ್ ದ ಟೆಕ್ನಾಲಜಿಕಲ್ ಆ್ಯಂಡ್ ಕಲ್ಚರಲ್ ಇಂಪ್ಯಾಕ್ಟ್ ಆಫ್ ಗ್ಲೋಬಲೈಸೇಷನ್ ಇನ್ ಇಂಡಿಯಾ. ದೆನ್ ಇಂಪ್ಯಾಕ್ಟ್ ಆಫ್ ಗ್ಲೋಬಲೈಸೇಷನ್ ಅಗ್ರಿಕಲ್ಚರ್ ಇನ್ ಇಂಡಿಯಾ ಅಂತ ತಗೊಂಡಾಗ, ಅಗ್ರಿಕಲ್ಚರ್ ಅಕ್ವೈರ್ಡ್ 17.5% ಆಫ್ ಇಂಡಿಯಾಸ್ GDP ಇನ್ 2015.
60% of the population still depends on the agriculture for their livelihood. Occupied 43% of the India geographical area. Agriculture scientists are applying new technology and instruments in growing crops. Different state government of India are taking initiative to literate the farmers. ಬೇರೆ ಬೇರೆ ಸ್ಟೇಟ್ ಗೌರ್ಮೆಂಟ್ ಇನಿಷಿಯೇಟಿವ್ಸ್ ತೊಗೊತಾ ಇದ್ದಾರೆ. ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇರ್ಬೋದು, ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್ ಇರ್ಬೋದು, ಓಕೆ. ಆಮೇಲೆ ಎಜುಕೇಷನಲ್ ಪ್ರೋಗ್ರಾಮ್ಸು ಫಾರ್ ಲಿಟ್ರೇಟಿಂಗ್ ದ ಫಾರ್ಮರ್ಸ್. ಫೈನ್. ಇಂಪ್ಯಾಕ್ಟ್ ಆಫ್ ಗ್ಲೋಬಲೈಸೇಷನ್ ಎಜುಕೇಷನ್ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತಂದರೆ, ಲಿಟ್ರಸಿ ರೇಟ್ 74% ಆಗಿದೆ. ಫಾರಿನ್ ಯೂನಿವರ್ಸಿಟೀಸ್ ಕೊಲಾಬ್ರೇಷನ್, ಫಾರಿನ್ ಯೂನಿವರ್ಸಿಟೀಸು ಇಂಡಿಯಾಕ್ಕೆ ಬಂದು ಕೊಲಾಬ್ರೇಷನ್ ಮಾಡಿ ಎಜುಕೇಷನನ್ನು ಕೊಡ್ತಾ ಇದ್ದಾರೆ. ರೈಟ್. ದೆನ್ ಇಂಡಿಯಾಸ್ ಪ್ರಾಬ್ಲಮ್ ವಿತ್ ಗ್ಲೋಬಲೈಸೇಷನ್ ಆಗೋದ್ರಿಂದ ಇಂಡಿಯಾದಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ನೋಡಬೇಕು. ಸೊ ದೀಸ್ ಆರ್ ಆಲ್ ದ ಇಂಪ್ಯಾಕ್ಟ್ ಆಫ್ ಟೆಕ್ನಾಲಜಿಕಲ್ ಇರ್ಬೋದು, ಇಂಪ್ಯಾಕ್ಟ್ ಆಫ್ ಗ್ಲೋಬಲೈಸೇಷನ್ ಆನ್ ದ ಇಂಡಿಯನ್ ಇಂಡಸ್ಟ್ರಿಯಲ್ ಸೆಕ್ಟರ್, ಇಂಪ್ಯಾಕ್ಟ್ ಆಫ್ ಗ್ಲೋಬಲೈಸೇಷನ್ ಆನ್ economy, impact of globalization of business in India, then technological and cultural impact of globalization in India, then impact of globalization on agriculture in India, then impact of globalization on education in India. Okay, so then India's problem with the globalization in the India ki ಏನು problem, ಗ್ಲೋಬಲ್ ಅವ್ರ ಪ್ರಾಡಕ್ಟ್ ಅವರು ಇನ್ನೂ ಪೂರೆಸ್ಟ್ ಫಾರ್ಮಿಗೆ ಹೋಗೋ ಚಾನ್ಸಸ್ ಆಗಿದೆ. ಆ್ಯಂಡ್ ದೆರ್ ಇಸ್ ಅ ಇನ್ಕ್ರೀಸ್ ಇನ್ ಗ್ಯಾಪ್ ಬಿಟ್ವೀನ್ ದ ರಿಚ್ ಆ್ಯಂಡ್ ಅದೇನಾಗುತ್ತೆ, ಟೆರರಿಸ್ಟ್ ರಿಯಾಕ್ಷನ್ ಆಗೋಕ್ಕೆ ಅವಕಾಶ ಮಾಡಿಕೊಡುತ್ತೆ, ಟೆರರಿಸಮ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ. ಇಥಿಕಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಹ್ಯಾಸ್ ಬಿನ್ ಡಿಮಿನಿಶ್. ಇಥಿಕಲ್ ರೆಸ್ಪಾನ್ಸಿಬಿಲಿಟಿ ಕಡಿಮೆ ಆಗ್ತಾ ಇದೆ ಆರ್ಗನೈಸೇಷನಲ್ಲಿ. ಯೂತ್ ಗ್ರೂಪ್ ಏನಾಗುತ್ತೆ, ದೇ ಆರ್ ಲೀವಿಂಗ್ ದರ್ ಸ್ಟಡೀಸು. ಯೂತ್ ಎಲ್ಲ ಸ್ಟಡೀಸನ್ನು ಡ್ರಾಪ್ ಮಾಡಿ ಕಾಲ್ ಸೆಂಟರ್ಸ್ಗೆಲ್ಲ ಜಾಯ್ನ್ ಆಗಿ ಸೋಷಿಯಲ್ ಲೈಫನ್ನು ಕಡಿಮೆ ಮಾಡ್ಕೋತಾ ಇದ್ದಾರೆ, ಲಾಸಿಂಗ್ ದರ್ ಸೋಷಿಯಲ್ ಲೈಫ್. ಓಕೆ. ಹೈ ಗ್ರೋತ್ ಬಟ್ ಪ್ರಾಬ್ಲಮ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಕೂಡ ಆಗ್ತಾ ಇದೆ. ಮಲ್ಟಿ ಪಾರ್ಟಿ ರೂಲ್ ಆಗ್ತಾ ಇರೋದ್ರಿಂದ ಪೊಲಿಟಿಕಲ್ ಐಡಿಯಾಲಜಿ ಇಂಟರ್ವೀನ್ಸ್ ಗ್ಲೋಬಲೈಸೇಷನ್. ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಕೂಡ ಗ್ಲೋಬಲೈಸೇಷನ್ ಇಂದ ಇಂಪ್ಯಾಕ್ಟ್ ಆಗ್ತಾ ಇದೆ. ಪ್ರೈಸ್ ಹೈಕ್ ಆಫ್ ಎವ್ರಿ ಡೈಲಿ ಯೂಸಬಲ್ ಕಮಾಡಿಟೀಸ್. ಡೈಲಿ ಏನಾಗ್ತದೆ ಅಂದರೆ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗ್ತಾ ಇದೆ. ಸೊ ದಿಸ್ ಆರ್ ಆಲ್ ದ ಇಂಪ್ಯಾಕ್ಟ್ ಆಫ್ ಗ್ಲೋಬಲೈಸೇಷನ್ ಆನ್ ಇಂಡಿಯಾಸ್ ಪ್ರಾಬ್ಲಮ್ಸ್ ವಿತ್ ದ ಗ್ಲೋಬಲೈಸೇಷನ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯೂನಿಟ್ 14 ಫಾರ್ ಎಕ್ಸಿಮ್ ಪಾಲಿಸಿ ನೋಡೋಣ. ಎಕ್ಸಿಮ್ ಪಾಲಿಸಿ ಆಬ್ಜೆಕ್ಟಿವ್ಸ್ ಇರ್ಬೋದು, ಎಕ್ಸಿಮ್ ಪಾಲಿಸಿ ಎಕ್ಸ್ಪೋರ್ಟ್ ಕ್ರೆಡಿಟ್ ಇರ್ಬೋದು. ಓಕೆ, ದೆನ್ ಎಕ್ಸ್ಪೋರ್ಟ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಬಗ್ಗೆ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ದಟ್ ಈಸ್ ಯೂನಿಟ್ 14.